ಹೇ ಕೃಷ್ಣ, ನಾನು ಕಾಲ್ ಮಾಡ್ತಿದ್ದೆ, ನೀನು ಬಿಸಿ ಇದ್ದೆ. ಏನಾಯ್ತು ಗೊತ್ತಾ, ಕ್ಲಾಸಲ್ಲಿ ಇವತ್ತು ಅಷ್ಟು ಪ್ರೆಸೆಂಟೇಷನ್ ಆಗ್ಬಿಟ್ಟಿದೆ. ಎಲ್ಲರೂ ನೋಡಿ ನಗ್ತಿದ್ರು, ಏನು ಮಾಡ್ಬೇಕನ್ನೋದು ಗೊತ್ತಾಗ್ಲಿಲ್ಲ. ಹೌದಾ, ಏನಾಯ್ತು ಅಂಥದ್ದು? ಕೃಷ್ಣ, ಆ್ಯಕ್ಚುಲಿ ಏನಾಯ್ತಂದರೆ ಪ್ರೆಸೆಂಟೇಷನಿಗೆ ನಾನೆಲ್ಲ ರೆಡಿ ಆಗಿದ್ದೆ. ನನ್ನ ಗ್ರಾಮರು ಸೆಂಟೆನ್ಸಸ್ ಕರೆಕ್ಟ್ ಇರಲ್ವಲ್ಲ, ಅದನ್ನ ನೋಡಿ ಎಲ್ಲರೂ ನಕ್ಬಿಟ್ರು. ಅದನ್ನ ನೋಡಿ ಫುಲ್ ಟೆನ್ಷನ್ ಆಗಿಬಿಟ್ಟೆ ನಾನು. ಅಯ್ಯೋ, ನಾನು ಇದನ್ನು ತುಂಬ ಸಲ ಫೇಸ್ ಮಾಡಿಬಿಟ್ಟಿದ್ದೀನಿ ಗುರು. ಈ ಲ್ಯಾಂಗ್ವೇಜ್ ವಿಚಾರದಲ್ಲಿ ಹೋಗ್ಲಿ, ಯಾರನ್ನ ಕೇಳೋಣ, ಒಳ್ಳೆ ಗೈಡನ್ನು ಕೇಳೋಣ ಅಂತಂದರೆ ಗೈಡ್ ಮಾಡೋಕ್ಕೆ ಯಾರೂ ಇರಲಿಲ್ಲ. ಹೋಗ್ಲಿ ಯೂಟ್ಯೂಬ್ ನೋಡೋಣ ಅಂತಂದರೆ ತುಂಬ ಲಾಂಗ್ ವೀಡಿಯೋಸು, ಅಷ್ಟೊಂದು ಅರ್ಥ ಆಗೋದಿಲ್ಲ. ಆ ಟೈಮಲ್ಲಿ ನನ್ನ ಫ್ರೆಂಡ್ ಒಂದು ಒಳ್ಳೆ ಆ್ಯಪ್ ಸಜೆಸ್ಟ್ ಮಾಡಿದ್ದೆ, ಅದರಿಂದ ನನಗೆ ತುಂಬ ಹೆಲ್ಪ್ ಆಯಿತು. ಏನೋ ಆ್ಯಪ್ ಸಜೆಸ್ಟ್ ಮಾಡಿದ್ರಾ? ಅಂದರೆ ಯಾವ ಥರ? ಅದು ಸಿಂಪಲ್ ಗುರು, ಸೇಮ್ ಆ್ಯಸ್ ಇಟ್ ಈಸ್ ಇನ್ಸ್ಟಾಗ್ರಾಮ್ ರೀಲ್ಸ್ ಥರ. ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಕಂಟೆಂಟ್ನ ಸಿಂಪಲಾಗಿ ಹೇಳ್ಕೊಡ್ತಾ ಹೋಗ್ತಾರೆ. ಕೇಳೋಕ್ಕೇನೋ ಇಂಟ್ರೆಸ್ಟಿಂಗ್ ಆಗೈತೆ. ಆ್ಯಪ್ ಹೆಸರು ಹೇಳು ಬ್ರೋ, ತುಂಬ ಸಸ್ಪೆನ್ಸ್ ಕೊಡಬೇಡ. ಪ್ಲೇಸ್ಟೋರಲ್ಲಿ ಹೋಗಿ ಗ್ಯಾನ್ ಟಿ ವಿ ಅಂತ ಸರ್ಚ್ ಮಾಡೋ, ಒಂದು ಆ್ಯಪ್ ಸಿಗುತ್ತೆ. ಸಿಂಪಲ್ಲಾಗಿ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೊ. ಹೌದಾ ಮಗ, ಥ್ಯಾಂಕ್ಸ್ಲು. ಯಾಕಂದರೆ ನನಗೆ ತುಂಬ ಟೈಮು ಇರಲಿಲ್ಲ, ಇನ್ನೇನು ಪ್ಲೇಸ್ಮೆಂಟ್ಸು ಎಲ್ಲ ಸ್ಟಾರ್ಟ್ ಆಗ್ತಿತ್ತು. ಸದ್ಯ ನೀನು ಸಜೆಸ್ಟ್ ಮಾಡಿದ್ದು ತುಂಬ ಒಳ್ಳೇದಾಯ್ತು ನನಗೆ. ಗ್ಯಾನ್ ಟಿ ವಿ ಏನೋ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊತೀನಿ. ಏನಾದ್ರು ಡೌಟ್ ಇದ್ದರೆ ನಿನ್ನ ಕೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್.